ಯಾರು ಈ ವಿಷಯದಲ್ಲಿ ಏನು ಬೇಕಾದರೂ ಟೀಕೆ ಮಾಡಲಿ, ಏನು ಬೇಕಾದರೂ ಸಂಶಯ ವ್ಯಕ್ತಪಡಿಸಲಿ. ರೈತರು ಬಿಡದಿನಲ್ಲಿ ಇವತ್ತೇನು ಒಂದು ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿರಂತರವಾಗಿ 500 ದಿನಗಳಾಗಿದೆ. ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಭೂಮಿ ಕೊಡಲ್ಲ ಅಂತ ಹೇಳಿ. ಆ ರೈತರು ನನ್ನ ಹತ್ರ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದಕ್ಕೆ ನಮ್ಮನ್ನು ಕೇಳಿರೋದ್ರಿಂದ ನಾನಿವತ್ತು ಆ ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯದ ಹಿನ್ನೆಲೆ ನಾವೇನೋ ಅಸೂಯೆಯಿಂದ ಮಾಡ್ತಿದ್ದೀವಿ ಅಂತಕ್ಕಂಥ ಪ್ರಶ್ನೆನೂ ಇಲ್ಲ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ, ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ, ರಾಜ್ಯದ ಗೌರವಾನ್ವಿತ ಗವರ್ನರು, ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾನು ಸರ್ಕಾರ ಕೇಳ್ತಕ್ಕಂಥದ್ದು. ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ, ಈಗೇನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡಲಿಕ್ಕೆ ಹೊರಟಿದ್ದೀರಾ. ಆಗಿ ಸಿಂಗ್ಪುರ ಮಾಡಿದ್ರಿ ಅವತ್ತು UD ಮಿನಿಸ್ಟರ್ ಆಗಿ, ಈಗ ಮುಖ್ಯಮಂತ್ರಿ ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗೋದು ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೆ. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಅದು ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಕೊಳ್ಳಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರ್ಯಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ದರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ? ಏನಕ್ಕೆ ಅದು ಇವತ್ತು ಪ್ರಾಜೆಕ್ಟ್ ಬೇಕಾಗಿದೆ ನಿಮಗೆ? ಬೇರೆ ಕಡೆ ಜಾಗ ಇಲ್ವಾ? ಆ ರೈತರ ನೀವೇ ಹೇಳಿದ್ದೀರಿ ಸತ್ಯಶೋಧನಾ ಸಮಿತಿದು ಇಟ್ಬಿಡಿ, ನಮ್ಮದು ಇದೆಯಲ್ಲ ತೀರ್ಮಾನ ಮಾಡಿರೋದು, ಅದನ್ನೂ ಇಡೀ ಜನಗಳ ಮುಂದೆ ನಾವೇನೇನು ಮಾಡಿದ್ದೀವಿ ಅಂತೇಳಿ. ಅದ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ನೀವು ಮೆಂಬರ್ ಅಲ್ವೇ ಮುಖ್ಯಮಂತ್ರಿಗಳು? ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಬಿಡದಿ ಭಾಗದ ಅವತ್ತಿನ ಚಿತ್ರಣ ಏನಿತ್ತು ಅಂತ ಹೇಳಿ, ಅಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬರಬಾರದು ಅಂತೇಳಿ ರೆಕಮೆಂಡ್ ಮಾಡಿದ್ದೀರಲ್ಲಪ್ಪ, ಅದನ್ನು ಜಾಹೀರಾತು ಕೊಡಿ. ಸ್ವಲ್ಪ ನಮಗೆ ಖರ್ಚು ಉಳಿಸಿ ಹೋಗಲಿ ಆ ಜಾಹೀರಾತು ಕೊಡೋದನ್ನ. ಆ ನಿಮ್ಮ ಜಾಹೀರಾತು ಜೊತೆಗೆ ಇದನ್ನು ನೀವು ಮಾಡಿರ್ತಕ್ಕಂಥ ನಿಮ್ಮ ಸತ್ಯಶೋಧನಾ ರಿಪೋರ್ಟು ಅದನ್ನು ಜಾಹೀರಾತು ಮುಖಾಂತರ ಕೊಟ್ಟರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರಿ, ಯಾರು ಈ ವಿಷಯದಲ್ಲಿ ಏನು ಬೇಕಾದರೂ ಟೀಕೆ ಮಾಡಲಿ, ಏನು ಬೇಕಾದರೂ ಸಂಶಯ ವ್ಯಕ್ತಪಡಿಸಲಿ. ರೈತರು ಬಿಡದಿನಲ್ಲಿ ಇವತ್ತೇನು ಒಂದು ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿರಂತರವಾಗಿ 500 ದಿನಗಳಾಗಿದೆ. ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಭೂಮಿ ಕೊಡಲ್ಲ ಅಂತ ಹೇಳಿ. ಆ ರೈತರು ನನ್ನ ಹತ್ರ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದಕ್ಕೆ ನಮ್ಮನ್ನು ಕೇಳಿರೋದ್ರಿಂದ ನಾನಿವತ್ತು ಆ ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯದ ಹಿನ್ನೆಲೆ ನಾವೇನೋ ಅಸೂಯೆಯಿಂದ ಮಾಡ್ತಿದ್ದೀವಿ ಅಂತಕ್ಕಂಥ ಪ್ರಶ್ನೆನೂ ಇಲ್ಲ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ, ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ, ರಾಜ್ಯದ ಗೌರವಾನ್ವಿತ ಗವರ್ನರು, ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾನು ಸರ್ಕಾರ ಕೇಳ್ತಕ್ಕಂಥದ್ದು. ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ, ಈಗೇನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡಲಿಕ್ಕೆ ಹೊರಟಿದ್ದೀರಾ. ಆಗಿ ಸಿಂಗ್ಪುರ ಮಾಡಿದ್ರಿ ಅವತ್ತು UD ಮಿನಿಸ್ಟರ್ ಆಗಿ, ಈಗ ಮುಖ್ಯಮಂತ್ರಿ ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗೋದು ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೆ.